ಮುದ್ದು ವಿದ್ಯಾರ್ಥಿಗಳೇ, 10ನೇ ತರಗತಿನಲ್ಲಿ ಅಭ್ಯಾಸ 1.1 ಎರಡನೇ ಪ್ರಶ್ನೆಯಲ್ಲಿ ಮೂರನೇ ಪ್ರಶ್ನೆ ಏನ್ ಮಾಡಿದ್ದಾರೆ ಬಿಡಿಸಿದರೆ, ಎರಡನೇ ಪ್ರಶ್ನೆ ಬಿಡಿಸಿದವೆಲ್ಲ ಮೂರನೇ ಪ್ರಶ್ನೆ ಏನ್ ಮಾಡಿದ್ದಾರೆ ಸೇಮೆ ಬಿಡಿಸಿದ್ರೆ ಏನ್ ಮಾಡ್ಬೇಕ್ರಿ, ಫಸ್ಟ್ ಲಸ ಮತ್ತು ಮಸ ಪದ ಏನ್ ಮಾಡ್ಬೇಕ್ರಿ ಕಣ್ ಹಿಡ್ಕೋಬೇಕ್ರಿ. ಕಣ್ ಹಿಡಿದ್ಮೇಲೆ ಏನ್ ಮಾಡ್ಲತ್ತಾನ ತಾಳೆ ನೋಡಲತ್ತಾನ ಅಲ್ಲತನಲ್ಲರಿ ಅದಕ್ಕೆ ನೀವು ಸೇಮ್ ಎರಡನೇ ಲೆಕ್ಕ ಮತ್ತು ಒಂದನೇ ಲೆಕ್ಕ ಹ್ಯಾಂಗ್ ಬಿಡಿಸಿರೋ ಅದು ಬಿ ಲೆಕ್ಕ ಹಿಂಗೆ ಬಿಡಿಸ್ಕೋಬೇಕ್ರಿ. ಬಿಡಿಸ್ಕೋಬೇಕಿಲ್ಲರಿ ನೋಡ್ರಿ ಹ್ಯಾಂಗ್ ಬಿಡಿಸ್ಕೋಬೇಕಂಬದ್ವಿ. ಪರಿಹಾರ ಸಮನಾಗಿ ಏನ್ ಮಾಡ್ಬೇಕ್ರಿ 336 ಮತ್ತು 54ರ ಏನ್ ಕಂಡು ಹಿಡಬೇಕ್ರಿ ಮಸ ಕಂಡು ಹಿಡಬೇಕ್ರಿ. ಏನ್ ಮಾಡ್ಕೋಬೇಕ್ರಿ ಮಸ ಕಂಡು ಹಿಡಬೇಕ್ರಿ. ಯಾವ ವಿಧಾನ ಅಂದ್ರೆ ಅವಿಭಾಜ್ಯ ಅಪವರ್ತನ ವಿಧಾನ ಏನ್ ಮಾಡ್ಕೋಬೇಕ್ರಿ ಬಿಡಿಸ್ಕೋಬೇಕ್ರಿ. 336 ಫಸ್ಟ್ ಏನ್ ಮಾಡ್ಬೇಕ್ರಿ ನಾವು ಬಿಡಿ ಸ್ಥಾನದ ಯಾವ್ದು ಅಂಕಿ ಅಂಬುದನ್ನ ಏನ್ ಮಾಡ್ಬೇಕ್ರಿ ಫಸ್ಟ್ ನೋಡ್ಬೇಕ್ರಿ. ಇಲ್ಲಿ ಬಿಡಿ ಸ್ಥಾನದ ಯಾವ್ದು ಅಂಕಿ ಅದರಿ 6 ಅದರಿ. 6 ಅಂಬುದು ಏನದರಿ ಸಮ ಸಂಖ್ಯೆ ಅದರಿ. ಸಮ ಸಂಖ್ಯೆ ಇದ್ರೆ ಕಂಪಲ್ಸರಿ ಯಾವ ಮಧ್ಯ ಭಾಗ ಐತ್ರಿ ಎರಡೋ ಮಧ್ಯ ಭಾಗ ಐತ್ರಿ ನಿಮಗೆ ಹೇಳಿದಲ್ಲ ರೀ. ನೋಡ್ರಿ ಎರಡೋ ಮಧ್ಯ 3 ಬರ್ತೇನು ಬರಲ್ಲ, ಅದಕ್ಕಿಂತ ಕಡಿಮೆ ಅಂಕಿ ಯಾವ್ದರಿ 2 ಅದಲ್ಲ ರೀ. 2 ಒಂದಿದೆ 2 ಗೊತ್ತಲ್ಲ ಶೇಷ ಮುಂದೆ ಮಾಡ್ಬೇಕು 3 ಕೊಟ್ಟು ಎಷ್ಟು ಐತಿರಿ 13 ಐತಿರಿ. 13 ಎರಡೋ ಮಧ್ಯ 13 ಬರ್ತೇನು ಬರಲ್ಲ, ಅದಕ್ಕಿಂತ ಕಡಿಮೆ ಯಾವ್ದರಿ 2 6 12 12 ಅನ್ನೋ ಕಡೆ ಎಷ್ಟು ಐತ್ರಿ ಶೇಷ ಒಂದು ಉಳಿತಲ್ಲ ರೀ 2 8 16 ಐತ್ರಿ. 2 8 16 2 4 2 4 ಮತ್ತು 2 ಗೊತ್ತಿತ್ತಲ್ಲ 2 1 2 2 1 ಐತಲ್ಲ. ಈ 21 ನಂಬರ್ ಯಾವ ಮಧ್ಯ ಹೋಗ್ಬೋದ್ರಿ ಈಗ 3 ಮಧ್ಯ ಹೋಗ್ತಿಲ್ಲ ರೀ. 3 7 21 7 ಮಧ್ಯ ಏನಾದ್ರಿ ಒಂದು ಅವಿಭಾಜ್ಯ ಸಂಖ್ಯೆ ಅದ. ಯಾವ್ದರಿ ಅವಿಭಾಜ್ಯ ಸಂಖ್ಯೆ ಅದ. ಅದ್ರ ಕಡೆ ಯಾವ ಮಧ್ಯ ಭಾಗ ಆಗ್ಬೋದ್ರಿ ಅದು 7 ಮಧ್ಯಗೆ ಏನೈತ್ರಿ ಅದು ಒಂದು ಭಾಗ ಇರ್ತದಲ್ಲ ರೀ. 7 ಒಂದಲೇ 7 ಭಾಗ ಇರ್ತದಲ್ಲ ರೀ. ಭಾಗದ ಏನ್ ಮಾಡ್ಬೇಕು ಗೊತ್ತರಿ 336ರ ಮಸಹ ಬರ್ಕೊಂಡು ಏನ್ ಮಾಡ್ಬೇಕ್ರಿ ಇಲ್ಲಿ ಎಷ್ಟು ಅಂಕಿಗಳು ಅವೆಲ್ಲ ಎಲ್ಲ ಅಂಕಿಗಳು ಅದರ ಇಟ್ಕೋಬೇಕ್ರಿ ಗುಣಾಕಾರದ ಇಟ್ಕೋಬೇಕ್ರಿ. 2 ಇಂಟು 2 ಇಂಟು 2 ಇಂಟು 2 3 ಇಂಟು 7 ಐತಲ್ಲ ರೀ. ನೆಕ್ಸ್ಟ್ ಅಂಕಿ ಯಾವ್ದಾರಿ 54 ಅದ. ಯಾವ್ದಾರಿ 54 ಅವರಿಗೆ ಸೇಮ್ ಹಿಂಗೆ ಅವಿಭಾಜ್ಯ ಅಪವರ್ತನೆ ಏನ್ ಮಾಡ್ಕೋಬೇಕ್ರಿ ಬಿಡಿಸ್ಕೋಬೇಕ್ರಿ. ಬಿಡಿಸ್ಕೋಬೇಕಿಲ್ಲ ರೀ. ಬಿಡಿಸ್ಕೊಂಡಿ ನಾನು ನೋಡ್ರಿ ಬಿಡಿಸ್ಕೊಂಡ ಫಸ್ಟ್ ಏನ್ ನೋಡ್ಬೇಕ್ರಿ ನಾವು ಬಿಡಿ ಸ್ಥಾನ ಯಾವ್ದು ಐತಿ ಅಂಬದು ಫಸ್ಟ್ ನಾವು ನೋಡ್ಕೋಬೇಕ್ರಿ. ಬಿಡಿ ಸ್ಥಾನ ಯಾವ್ದು ಐತಿ ಅದ ರೀ 4 ಅಂಬದಲ್ಲ ರೀ. 4 ಅಂಬದ್ ಯಾವ ಸಂಖ್ಯೆ ಅದ ರೀ ಒಂದು ಸಮ ಸಂಖ್ಯೆ ಅದ ರೀ. ಸಮ ಸಂಖ್ಯೆ ಇದ್ರೆ ಯಾವ ಸಂಖ್ಯೆ ಭಾಗ ಐತಿ ರೀ ಎರಡೋ ಮಂದಿಗೆ ಏನೈತಿ ಭಾಗ ಐತಿ ರೀ 2 2 4 ರೀ. 4 5 4 ಎಷ್ಟು ಐತ್ರಿ 1 ಐತಿ. 1 ಅಂಬದ್ ಎಲ್ಲಿ ಕೊಡ್ಬೇಕ್ರಿ 4 ಮುಂದ್ ಕೊಟ್ಟರು ಎಷ್ಟು ಐತಿ 14 ಐತಿ. 14 ಐತ್ರಿ 2 7 14 ಇಲ್ಲಿ ಎಷ್ಟು ಅದ ರೀ 27 ಅದ. 27 ಯಾವ ಮಗೆ ಹೋಗ್ಬೋದ್ರಿ 3 ಮಗೆ ಹೋಗ್ತಿಲ್ಲ ರೀ. ನೋಡಿ 3 9 27 3 3 3 1 ಐತಿಲ್ಲ ರೀ ಹೋಯ್ತಿಲ್ಲ ರೀ. 54 ಬಂದ್ರಿ 54ರ ಏನೇನ್ ತಿಕ್ಕಬೇಕ್ರಿ ಮಸಹ ಅಂತ ತಿಕ್ಕಬೇಕ್ರಿ. ಏನು ಮಸಹ ಎಲ್ಲ ಅಂಕಿಗಳು ಅದ್ರ ಇಕ್ಬೇಕ್ರಿ ಇಂಟುದಾಗಿ ಇಟ್ಕೋಬೇಕ್ರಿ. ಇಟ್ಕೋಬೇಕಿಲ್ಲ ರೀ. ಇಕ್ಕಿನ ತರ ಏನ್ ಮಾಡ್ಬೇಕ್ರಿ 336 ಮತ್ತು 54ರ ಮಸಹ ಅಂತ ಬರ್ದಿ ನೋಡ್ಬೇಕ್ರಿ. 336ರ ಮಸ ಮತ್ತು 24ರ ಮಸದಲ್ಲಿ ಯಾವ್ಯಾವ ಅಂಕಿಗಳು ಸಮವಲ್ಲ ರೀ ಅವ ಅಂಕಿಗಳಿಗೆ ಏನ್ ಮಾಡ್ಕೋಬೇಕ್ರಿ ನಾವು ರೌಂಡ್ ಹಾಕೋಬೇಕ್ರಿ ರತ್ತ ಹಾಕೋಬೇಕಲ್ಲ. ಮ್ಯಾಲ ಎಷ್ಟ ಅದರಿ 2 ಅದ ಕೆಳಗೆ ಎಳಿತೀರಿ 2 ಅದಲ್ಲ ರೀ ಇಲ್ಲ ಅದಲ್ಲ ರೀ ಹಾಕೊಂಡ್ರಿ. ನೆಕ್ಸ್ಟ್ ನೋಡಿ ಎಳಿತೆ ಇಲ್ಲಿ ಮ್ಯಾಲ 2 ಅದ ಕೆಳಗೆ ಎಳಿತೆ 2 ಅದ ಏನು ಇಲ್ಲ ರೀ. ನೆಕ್ಸ್ಟ್ ನಮಗೆ ಯಾವ್ದು ಅಂಕಿ ಸಿಗ್ತದ್ರಿ 3 ಅಂಕ ಸಿಗ್ತಿಲ್ಲ ರೀ. 3 ಅಂಕ ಹಾಕೊಂಡ್ರಿ ಮತ್ತೆ ಯಾವ್ದು ಅಂಕಿಗಳು ಸಮ ಕಾಣಿಸ್ಲತ್ತಾವ ಏನು ಇಲ್ಲ ರೀ. ಸೇಮ್ ಎರಡು ಅಂಕಿಗಳು ಸೇರಿ ಏನ್ ಮಾಡ್ಕೋಬೇಕ್ರಿ ಒಂದೇ ಅಂಕಿ ಇಕ್ಕೋಬೇಕಲ್ಲ ರೀ. ಇಲ್ಲೊಂದ್ 2 ಅದ ಇಲ್ಲೊಂದ್ 2 ಆ ಎರಡು ಸೇರ್ಗಳು ಏನ್ ಮಾಡ್ಬೇಕ್ರಿ ಒಂದೇ ಅಂಕಿ ಇಕ್ಕೋಬೇಕ್ರಿ. ಇಕ್ಕೋಬೇಕಿಲ್ಲ ರೀ. ನಮ್ಮ ಹೊಸ ಆನ್ಸರ್ ಎಷ್ಟು ಬಂತೀರಿ 6 ಬಂತ್ರಿ. ಎಷ್ಟು ಬಂತು 6 ಬಂತ್ರಿ. ನಾವು ಯಾವ ಆನ್ಸರ್ ಕಂಡು ಹಿಡಿದ್ರೆ ಈಗ ಲಸ ಕಂಡು ಹಿಡಿದ್ರಲ್ಲ ರೀ 336 ಮತ್ತು 54ರ ಲಸ ನೋಡ್ರಿ ಲಸ. ನೀವ್ ಯಾವ್ಯಾವ ಅಂಕಿಗಳು ರತ್ತ ಹಾಕೊಂಡಿರಲ್ಲ ಇವೆಲ್ಲ ಅಂಕಿಗಳು ಎಲ್ಲಿ ಇಕ್ಬೇಕ್ರಿ ಇಲ್ಲಿ ಇಂಟುದ ಇಕ್ಕೋಬೇಕಿಲ್ಲ ರೀ. ನೋಡ್ರಿ 2 ಇಂಟು 2 ಇಂಟು 2 ಇಂಟು 7 ಮ್ಯಾಲಿನ ಕಾಲಮ್ ಎಷ್ಟು ಅಂಕಿಗಳು ಉಳಿತದೆ. ತೆಳಗಿನ ಅಂಕಿದಾಗ ಎಷ್ಟು ಉಳಿದೇವ್ರಿ 3 ಇಂಟು 3 ಉಳಿದೇವ್ರಿ. ಇದು ಮಸ ಆನ್ಸರ್ ಎಷ್ಟು ಬಂದಿದ್ರಿ 6 ಬಂದಲ್ಲ. ಅವ್ 6 ಅಂಬದಲ್ಲಿ ಇಕ್ಕೋಬೇಕ್ರಿ ನಾವು ಇಂಟು ಲಸದಾಗ ಇಕ್ಕೋಬೇಕ್ರಿ. ಇಕ್ಕೊಂಡ್ರೆ ಏನ್ ಮಾಡ್ಬೇಕ್ರಿ ಈಗ ಗುಣಾಕಾರ ಮಾಡ್ಕೋಬೇಕಿಲ್ಲ ಈಗ ಏನ್ ಮಾಡ್ಬೇಕು ಗುಣಾಕಾರ 2 2 4 7 2 14 3 3 9 6 ಅಂಬದ್ ಹಿಂಗೆ ಇಕ್ಕೋಬೇಕು. ಇಕ್ಕೊಂಡಿಲ್ಲ ರೀ ಈಗ ನೋಡಿ 14 4 4 16 ಕೈಲವ 4 56
9 54 ಈಗ 56 ಮತ್ತು 54 ಅಂಬದು ಏನ್ ಮಾಡ್ಕೋಬೇಕ್ರಿ ಗುಣಾಕಾರ ಮಾಡ್ಕೋಬೇಕಿಲ್ಲ ಗುಣಾಕಾರ ಮಾಡ್ಕೊಂಡ್ರೆ ಆನ್ಸರ್ ಎಷ್ಟು ಬರ್ತದೆ ನೋಡ್ರಿ 6 4 24 ಕೈಲ 2 4 5 20 20 22 ಇಂಟು 5 6 30 ಕೈಲ 3 5 5 25 25 26 27 28 ಬಂತಿಲ್ಲ ಕುಡ್ಸ್ಕೊಂಡ್ರೆ ಎಷ್ಟಾಯ್ತು ನೋಡ್ರಿ ಕುಡ್ಸ್ಕೊಂಡ್ರೆ ಎಷ್ಟೈತ್ರಿ 3024 ಐತ್ರಿ ಎಷ್ಟಾಯ್ತು 3024 ಅಂಬ ಆನ್ಸರ್ ಯಾವ್ದು ಬಂತ್ರಿ ಲಸ ಆನ್ಸರ್ ಬಂತ್ರಿ ಯಾವ್ದು ಬಂತ್ರಿ ಲಸ ಆನ್ಸರ್ ಬಂತ್ ಮಸ ಆನ್ಸರ್ ಎಷ್ಟು ಬಂದಿದ್ರಿ 6 ಬಂದಿದ್ರಿ ಲಸ ಆನ್ಸರ್ ಎಷ್ಟು ಬಂತ್ರಿ 3024 ಅಂಬ ಬಂತ್ರಿ ಇಲ್ಲಿ ಏನ್ ಮಾಡ್ಬೇಕ್ರಿ ಈಗ ತಾಳೆ ನೋಡ್ಬೇಕಿಲ್ಲ ರೀ ತಾಳೆ ನೋಡ್ಬೇಕಂದ್ರೆ ಏನ್ ಸೂತ್ರ ಅದ ರೀ a ಇಂಟು ಬಿ ಸಮನಾಗಿದೆ ಲಸ ಇಂಟು ಮಸ ಅಂತ ಹಾಕೋಬೇಕಿಲ್ಲ ರೀ ಹಾಕೋಣ ನೋಡಿ a ಇಂಟು ಬಿ ಯಾವ್ದು ಇಟ್ಕೋಬೇಕ್ರಿ ನಮ್ಮ ಕ್ವಶನ್ ಯಾವ ಆನ್ಸರ್ ಕ್ವಶನ್ ಪಟ್ಟಿನ ಅಂಕಿಗಳು ಇರ್ತಾವಲ್ಲ ರೀ ಅವೇ ಅಂಕಿಗಳು ಏನ್ ಮಾಡ್ಬೇಕ್ರಿ ಹಾಕೋಬೇಕ್ರಿ 336 ಇಂಟು 54 ಲೆಸ್ ಆನ್ಸರ್ ಎಷ್ಟು ಬಂದಿದ್ರಿ 3024 ಇಂಟು 6 ಅಂಬದ್ ಬಂತಲ್ಲ ಫಸ್ಟ್ ಏನ್ ಮಾಡ್ರಿ a ಇಂಟು ಬಿ ಗುಣಾಕಾರ ಮಾಡ್ಕೋಬಾರಿಲ್ಲ ರೀ 336 ಇಂಟು 54 ಅಂಬದ್ ಏನ್ ಮಾಡ್ಕೋಬೇಕ್ರಿ ಗುಣಾಕಾರ ಮಾಡ್ಕೋಬೇಕ್ರಿ ಇಲ್ಲಿ ಮಾಡ್ಕೊಳತ್ತೆ ನೋಡ್ರಿ 6 4 24 ಕೈಲ 4 3 12 12 13 14 ಕೈಲ 4 3 12 1 13 ಆಯ್ತ್ರಿ 5 6 30 ಕೈಲ ಎಷ್ಟು 3 5 3 15 15 16 17 18 ಕೈಲ 1 5 3 15 15 16 ಕುಡಿಸ್ಕೊಂಡ್ರೆ ಎಷ್ಟಾಯ್ತು ನೋಡಿ 18144 ಅಂಬದೇನೈತ್ರಿ ಆನ್ಸರ್ ಬಂತ್ರಿ ಬಂತಿಲ್ಲ ರೀ ಹಾ 18144 ಬಂತಿಲ್ಲ ಈಗ ಈ ಕಡೆಗೂ ಗುಣಾಕಾರ ಮಾಡ್ಕೋಬೇಕಲ್ಲ ರೀ 6 4 24 ಕೈಲ ಎಷ್ಟು 2 6 2 12 12 ಕೈಲ 12 13 14 ಕೈಲ 1 6 1 6 0 0 ಕೈಲ 1 6 3 18 ಬಂತಿದೆ ಇಲ್ಲಿ 18144 ಸಮನಾಗಿದೆ 18144 LH ಮತ್ತು RH ಅಂಬತ್ ಕರೆಕ್ಟ್ ಐತಿಲ್ಲ ರೀ ಕರೆಕ್ಟ್ ಐತಿ ಅಂದ್ರೆ ನಮ್ ಲೆಕ್ಕ ಕಂಪಲ್ಸರಿ ಏನೈತಿ ಕರೆಕ್ಟ್ ಐತಿ ಗೊತ್ತಿತ್ತಲ್ಲ ಈ ಕ್ವಶನ್ ಇಂಥ ಕ್ವಶನ್ ಮೇಲೆ ನಿಮಗೆ ಏನ್ ಮಾಡಬಹುದ್ರಿ ಬೇರೆ ಕ್ವಶನ್ ಕೇಳಬಹುದು ಕಂಪಲ್ಸರಿ ಅದು ವೆರಿ ಇಂಪಾರ್ಟೆಂಟ್ ಕ್ವಶನ್ ಗಳು ಆಗಿರ್ತಾವೆ 10ನೇ ಎಕ್ಸಾಮ್ ದಾಗ ಗೊತ್ತಿತ್ತಲ್ಲ ಕಂಪಲ್ಸರಿ ಅದು ಕೇಳೋ ನಿಮ್ಮ 3 ಮಾರ್ಕ್ಸ್ ಎಕ್ಸಾಮ್ ಕೇಳ್ತಾರೆ ಸೇಮ್ ಅವೇ ಲೆಕ್ಕ ಬರಲ್ಕರೆ ಅದೇ ರೀತಿ ಬೇರೆ ಕ್ವಶನ್ ಗಳು ಹಾಕಿ ಏನ್ ಮಾಡಬಹುದ್ರಿ ಅದೇ ಪ್ಯಾಟರ್ನ್ ಮೇಲೆ ಏನ್ ಮಾಡಬಹುದ್ರಿ ಲೆಕ್ಕ ಕೇಳಬಹುದು ಗೊತ್ತಿಲ್ಲ ನೀವು ಏನಿಲ್ಲ ರೀ ಆರನೇದಾಗ ಏನ್ ಮಾಡ್ರಿ ಲಸ ಮಸ ಕಟ್ಕೊಂಡು ನಿಂತಿರಲ್ಲ ಲಸ ಮಸ ಬಂತಂದ್ರೆ ಏನ್ ಬಂದ್ರಿ ಇಲ್ಲಿ ಅದ್ರ ಲೆಕ್ಕ ನಮಗ ಬಿಡಿಸ್ಲಾಕ್ ಬಂದ್ ಗೊತ್ತೈತಿಲ್ಲ ಮೊದಲು ತೋಲ್ ಈಜಿ ಅವರಿ ಬರ್ಕೊಳ್ರಿ ಗೊತ್ತೈತಿಲ್ಲ